ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ದೇವರ ಅತಿ ನೈಸರ್ಗಿಕ ಆಶೀರ್ವಾದಗಳನ್ನು ನೀವು ಏಕೆ ಕಳೆದುಕೊಳ್ಳುತ್ತಿದ್ದೀರಿ? ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ, ನಂಬುತ್ತಾರೆ ಮತ್ತು ಇನ್ನೂ ತಮ್ಮ ಜೀವನದಲ್ಲಿ ಏನೋ ಕಾಣೆಯಾಗಿದೆ ಎಂದು ಭಾವಿಸುತ್ತಾರೆ. ಪ್ರಯತ್ನವಿದೆ, ಆದರೆ ಪ್ರಗತಿ ಇಲ್ಲ. ಚಟುವಟಿಕೆ ಇದೆ, ಆದರೆ ತೃಪ್ತಿ ಇಲ್ಲ. ಇದು ದೇವರು ವಿಫಲನಾಗಿರುವುದರಿಂದಲ್ಲ, ಆದರೆ ಉದ್ದೇಶವು ಕಾಣೆಯಾಗಿರುವುದರಿಂದ. ನಾವು ಆಶೀರ್ವಾದಗಳನ್ನು ಪಡೆಯಲು ಮಾತ್ರವಲ್ಲ, ಸೇವೆ ಮಾಡಲು ರಚಿಸಲ್ಪಟ್ಟಿದ್ದೇವೆ ಮತ್ತು ವಿಧೇಯತೆ ಪ್ರಾರಂಭಿಸಿದಾಗ ಶಾಂತಿಯುತ ಜೀವನವನ್ನು ಚಲಾಯಿಸಲು ಪ್ರಾರಂಭಿಸುತ್ತೇವೆ. ನಾವು ಕ್ರಿಸ್ತನಲ್ಲಿ ಪಡೆಯುವ ನಂಬಿಕೆಯು ಬೆಳೆಯಬೇಕು ಮತ್ತು ಬೆಳೆಯುತ್ತಿರುವ ನಂಬಿಕೆ ಮಾತ್ರ ಜೀವನದಲ್ಲಿ ಶಾಶ್ವತ ಶಾಂತಿ, ಸಂತೋಷ ಮತ್ತು ನೆರವೇರಿಕೆಯನ್ನು ತರುತ್ತದೆ. ಸ್ನಾಯು ಬೆಳೆಸಿದಾಗ ಹೇಗೆ ಬೆಳೆಯುತ್ತಿದೆಯೋ ಹಾಗೆಯೇ ನಾವು ಪ್ರತಿದಿನ ವಿಧೇಯತೆಯನ್ನು ಅಭ್ಯಾಸ ಮಾಡಿದಾಗ ನಮ್ಮ ನಂಬಿಕೆ ಬೆಳೆಯುತ್ತದೆ. ನಮ್ಮ ನಂಬಿಕೆ ಬೆಳೆಯದಿದ್ದರೆ ನಾವು ನಮ್ಮ ಆಧ್ಯಾತ್ಮಿಕ ಉತ್ಸಾಹವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಪ್ರಾರ್ಥನೆಗಳು ಶುಷ್ಕವಾಗುತ್ತದೆ. ಯಾಕೋಬನು 2:17 ನಾವು ಓದುತ್ತೇವೆ, ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ಉಂಡಿಯಾಗಿದ್ದು ಸತ್ತದಾಗಿದೆ. ಮತ್ತು ಗಲಾತ್ಯದವರಿಗೆ 5:6 ಬರೆದಿದೆ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆ ನಮಗೆ ಬೇಕು. ನಂಬಿಕೆ ಉತ್ಪಾದಿಸುವ ಮೊದಲ ಕೆಲಸ ಪ್ರೀತಿ. ನಮ್ಮ ನಂಬಿಕೆ ನಿಜ ಮತ್ತು ಜೀವಂತವಾಗಿದೆ ಎಂಬುದಕ್ಕೆ ಮೊದಲ ಮತ್ತು ಸ್ಪಷ್ಟ ಪುರಾವೆ ಪ್ರೀತಿ. ಪ್ರೀತಿ ಇಲ್ಲದೆ ನಮ್ಮ ದೇವರ ಮೇಲಿನ ನಂಬಿಕೆ ಕೇವಲ ನಂಬಿಕೆ, ಜೀವಂತ ನಂಬಿಕೆ ಅಲ್ಲ. ಮಗು ಜೀವಂತವಾಗಿದೆ ಎಂಬುದಕ್ಕೆ ಮೊದಲ ಸೂಚನೆ ನಡೆಯುವುದಲ್ಲ, ಉಸಿರಾಡುವುದು. ಅದೇ ರೀತಿ ನಂಬಿಕೆ ಜೀವಂತವಾಗಿದೆ ಎಂಬುದಕ್ಕೆ ಮೊದಲ ಸೂಚನೆ ಪ್ರೀತಿ. ದೇವರು ಮತ್ತು ಜನರ ಮೇಲಿನ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಬೇಕು. ಬೈಬಲ್ನಲ್ಲಿ ದೇವರ ಪ್ರೀತಿ ಮತ್ತು ವಿಧೇಯತೆ ಎರಡೂ ಬೇರ್ಪಡಿಸಲಾಗಲಿಲ್ಲ. ಪ್ರೀತಿಯ ವಿಧೇಯತೆಯಲ್ಲಿ ವ್ಯಕ್ತಪಡಿಸಿದ ನಂಬಿಕೆ ನಿಜವಲ್ಲ. ಒಂದು ಮಗು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಪ್ಪ ಎಂದು ಹೇಳಿದರೆ, ಆದರೆ ತನ್ನ ತಂದೆಗೆ ವಿಧೇಯನಾಗಲು ನಿರ್ಲಕ್ಷಿಸಿದರೆ ಮತ್ತು ತನ್ನದೇ ಆದ ಮಾರ್ಗವನ್ನು ಆರಿಸಿಕೊಂಡರೆ ಆ ಪ್ರೀತಿ ನಿಜವಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಯಾವುದೇ ತೊಂದರೆ ಇಲ್ಲ, ಅಲ್ಲವೇ? ಆದರೆ ನಾವು ದೇವರನ್ನು ಪಾಲಿಸಲಿಲ್ಲದಿದ್ದರೆ ಅದು ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ತುಂಬ ಕಷ್ಟ. ನಂಬಿಕೆಯು ನಾವು ಆಂತರಿಕವಾಗಿ ನಂಬುವುದರಿಂದ ಮಾತ್ರ ಉಳಿಸಿಕೊಳ್ಳುವ ವಿಷಯ ಅಲ್ಲ. ಅದು ವಿಧೇಯತೆಯ ಮೂಲಕ ನಾವು ಬದುಕುವಾಗ ಬಲವಾಗಿ ಉಳಿಯುತ್ತದೆ. ಉದಾಹರಣೆಗೆ, ಒಬ್ಬ ವಿಶ್ವಾಸಿಯು ಕ್ಷಮೆಯು ದೇವರ ಆಜ್ಞೆ ಎಂದು ನಂಬಬಹುದು. ನಮಗೆಲ್ಲ ನಂಬಿಕೆ ಇದೆ ಕ್ಷಮೆ ದೇವರ ಆಜ್ಞೆ ಅಂತ. ಆದರೆ ಯಾರಾದರೂ ನಿಮ್ಮನ್ನು ಅಲ್ಲಾದರೆ ಅವರನ್ನು ತೀವ್ರವಾಗಿ ನೋಯಿಸಿದಾಗ ಅದನ್ನು ಅಭ್ಯಾಸ ಮಾಡುವುದು ನೋವಿನ ಸಂಗತಿ ಎಂದು ಭಾವಿಸುತ್ತಾರೆ. ಆದರೆ ಅವನು ಆ ವ್ಯಕ್ತಿಯನ್ನು ಕ್ಷಮಿಸಲು ಮತ್ತು ಪ್ರಾರ್ಥಿಸಲು ಆಯ್ಕೆ ಮಾಡಿದರೆ ನಂಬಿಕೆಯನ್ನು ಚಲಾಯಿಸಲಾಗುತ್ತದೆ. ಕಾಲಾನಂತರದಲ್ಲಿ ಕಹಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ನಂಬಿಕೆಯು ದೇವರ ಗುಣಪಡಿಸುವಿಕೆಯನ್ನು ಅನುಭವಿಸುತ್ತದೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ. ದೇವರ ಮಾರ್ಗಗಳು ನಿಜವಾಗಿಯೂ ಜೀವನ, ಗುಣಪಡಿಸುವಿಕೆ ಮತ್ತು ಆಶೀರ್ವಾದಗಳನ್ನು ತರುತ್ತವೆ ಎಂದು ವಿಧೇಯತೆಯ ಜೀವಂತ ಅನುಭವವನ್ನು ನಮಗೆ ಕಲಿಸುತ್ತದೆ. ವಿಧೇಯತೆಯ ಪ್ರತಿಯೊಂದು ಸಣ್ಣ ಕ್ರಿಯೆಯು ನಮಗೆ ಶಕ್ತಿ, ದೇವರ ಅನುಗ್ರಹ ಮತ್ತು ದೇವರಲ್ಲಿ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪರಿಣಾಮವಾಗಿ ದೇವರು ಮಾಡಬಲ್ಲನೆಂದು ನಮಗೆ ತಿಳಿದಿದೆ ಎಂಬುದರಿಂದ ನಾನು ದೇವರನ್ನು ಆತನ ಕ್ರಿಯೆಗಳ ಮೂಲಕ ಮತ್ತು ಪೂರೈಸಿದ ವಾಗ್ದಾನಗಳ ಮೂಲಕ ನೋಡಿದ್ದೇನೆ ಎಂಬ ನಂಬಿಕೆ ನಿಧಾನವಾಗಿ ಚಲಾಯಿಸುತ್ತದೆ. ನಮಗೆ ಗೊತ್ತಾಗುತ್ತದೆ ದೇವರು ನಿಜ, ನನಗೋಸ್ಕರ ದೇವರು ಜೀವಿಸುತ್ತಾ ಇದ್ದಾನೆ, ನನಗೋಸ್ಕರ ದೇವರು ಶಿಲುಬೆಯಲ್ಲಿ ಸತ್ತಿದ್ದಾರೆ. ನಮಗೆ ಆ ದೃಢವಾದ ನಂಬಿಕೆ ಬರ್ತದೆ. ಪ್ರಾರ್ಥನೆಯು ಉಸಿರಾಡುವ ಗಾಳಿಯಂತೆ ಇದ್ದರೆ ನಂಬಿಕೆಯು ಹೃದಯ ಬಡಿದಕ್ಕೆ ಹೋಲಿಸಲಾಗುತ್ತದೆ. ನಮಗೆ ಗೊತ್ತು, ಪ್ರಾರ್ಥನೆ ಇಲ್ಲದಿದ್ದರೆ ನಮಗೆ ಆಗಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಅದು ವಿಶ್ವಾಸಿಗಳಿಗೆ ಪ್ರಾರ್ಥನೆ ಎಂದರೆ ಉಸಿರಾಡುವಂತೆ ಇದೆ. ನೀವು ಯಾವಾಗ ಪ್ರಾರ್ಥನೆ ನಿಲ್ಲಿಸುತ್ತೀರೋ, ನಿಮ್ಮ ಪ್ರಾರ್ಥನೆ ನಿಮಗೆ ಕಡಿಮೆ ಆಗಿದರೆ ನಿಮಗೆ ಬ್ರೀತ್ ಮಾಡೋಕ್ಕೆ ಆಗಲ್ಲ. ಉಸಿರಾಡಕ್ಕಾಗಲಿಲ್ಲದಿದ್ದರೆ ಸಂತೋಷ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ, ಪ್ರಾಬ್ಲಮ್ಸ್ ಎಲ್ಲ ತುಂಬ ದೊಡ್ಡದಾಗಿ ಕಾಣಿಸುತ್ತದೆ. ಆದರೆ ನಂಬಿಕೆ ಇದ್ದರೆ ಸಂತೋಷ ಬರುತ್ತದೆ, ಶಾಂತಿ ಬರುತ್ತದೆ. ನಮಗೆ ಗೊತ್ತು, ಹೌದು ದೇವರಿದ್ದಾರೆ, ನನಗೆ ಈ ಸಮಸ್ಯೆಯಲ್ಲಿ ನನಗೆ ದೇವರು ಸೊಲ್ಯೂಷನ್ ಕೊಡ್ತಾರೆ ಎಂದ ಆ ದೃಢವಾದ ನಂಬಿಕೆ ಬರ್ತದೆ. ಹೃದಯ ಬಡಿದ ಜೀವನವನ್ನು
ನಿರಂತರವಾಗಿ ಹರಿಯುವಂತೆ ಮಾಡುತ್ತದೆ ನಮಗೆ ಅರಿವಿಲ್ಲದಿದ್ದರು. ಅದೇ ಥರ ನಮಗೆ ನಂಬಿಕೆ ಇದ್ದರೆ ನಮ್ಮ ಜೀವನ ಹಾಗೇ ನಡೆಯುತ್ತಾ ಇರ್ತದೆ. ಹೇಗೆ ಸಂತೋಷವಾಗಿ ಸಮಾಧಾನವಾಗಿ ನಾವು ಹಾಗೇ ಉಳಿಯುತ್ತೇವೆ. ನಿಮಗೆ ಅರ್ಥವಾಯ್ತದ? ಹಾರ್ಟ್ ಬೀಟ್ ನಮಗೆ ಗೊತ್ತಾಗುವುದಿಲ್ಲ. ನಿಮ್ಗೀಗ ನಿಮ್ಮ ಹಾರ್ಟ್ ಬೀಟ್ ಆಗ್ತಾ ಇದೆ ಅಂತ ಯಾವಾಗಲೂ ನಮಗೆ ಗೊತ್ತಾಗುವುದಿಲ್ಲ. ಅಂದರೆ ಆ ವಿಶ್ವಾಸವಿದ್ದರೆ ನಮಗೆ ಯಾವಾಗಲೂ ಖುಷಿ ಇರುತ್ತದೆ. ಒಂದು ಪ್ರಾಬ್ಲಮ್ ಬಂದರೆ ನಮಗೆ ಗೊತ್ತಾಗುತ್ತದೆ, ಹೌದು ಈ ಪ್ರಾಬ್ಲಮ್ ದೇವರು ನಮಗೆ ಸಾಲ್ವ್ ಮಾಡಿ ಕೊಡ್ತಾರೆ. ಒಂದು ಪ್ರಾಬ್ಲಮ್ ಬಂದರೆ ತಕ್ಷಣ ಗೊತ್ತಾಗುತ್ತದೆ, ಹೌದು ಎಲ್ಲರಿಗೂ ಪ್ರಾಬ್ಲಮ್ ಸಹಜ. ಪ್ರಾಬ್ಲಮ್ ಇಲ್ಲದ ಜೀವನ ಎಲ್ಲಾದರೂ ಸಿಗುತ್ತದಾ? ಇಲ್ಲ. ಹಾಗೆ ಸಮಾಧಾನದ ಜೀವನ ಹೋಗ್ತಾ ಇರುತ್ತದೆ ಯಾವಾಗ ನಮ್ಮ ನಂಬಿಕೆ ಬೆಳೆಯುವಾಗ. ಧರ್ಮೋಪದೇಶ ಕಾಂಡ 10:12 ಬರೆದಿದೆ, ನಿನ್ನ ಕರ್ತನಾದ ದೇವರಿಗೆ ಭಯಪಟ್ಟು ಆತನ ಎಲ್ಲ ಮಾರ್ಗಗಳಲ್ಲಿ ನಡೆದುಕೊಂಡು ಆತನನ್ನು ಪ್ರೀತಿ ಮಾಡಿ ನಿನ್ನ ಕರ್ತನಾದ ದೇವರಿಗೆ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಸೇವೆ ಮಾಡಿ. ರೋಮಪುರದವರಿಗೆ 12:11 ಸೇವೆಯಲ್ಲಿ ಆಲಸ್ಯವಾಗಿರಬೇಡ್ರಿ, ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವಿಸುವವರಾಗಿರ್ರಿ. ಮೊದಲನೇ ಕೊರಿಂಥದವರಿಗೆ 15:58 ಕರ್ತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಇವು ಪ್ರತಿಯೊಬ್ಬ ವಿಶ್ವಾಸಿಗಳಿಗಾಗಿ ಬರೆದಿರುವುದು. ಏನಿದರಲ್ಲಿ ಹೇಳುವುದು? ಅತ್ಯಾಸಕ್ತಿಯಿಂದ ದೇವರನ್ನು ಸೇವಿಸ್ರಿ. ಯಾರಿಗೆ ಹೇಳ್ತಾ ಇರುವುದು? ಪಾಸ್ಟರ್ಗ. ಬರೀ ಪಾಸ್ಟರ್ಗ. ನೀವೇ ನೋಡಿದ್ರೆ ಬರೀ ಪಾಸ್ಟರ್ ಕೆಲಸ ಮಾಡ್ತಾ ಇರೋದು. ನೀವೆಲ್ಲರೂ ಮಲಗ್ತಾ ಇದ್ದೀರಿ, ನಿಮ್ಮ ಕೆಲಸದಲ್ಲಿ ಆಸಕ್ತರಾಗಿದ್ದೀರಿ, ಅಲ್ಲವೇ? ನಿಮ್ಮ ಜೀವನದಲ್ಲಿ ನೀವು ಆಸಕ್ತರಾಗಿದ್ದೀರಿ. ನೋಡಿದರೆ ಯಾರು ಕೆಲಸ ಮಾಡ್ತಾರೆ? ಪಾಸ್ಟರ್ಗಳು ಮಾತ್ರ ಚರ್ಚ್ಗಳಲ್ಲಿ ಕೆಲಸ ಮಾಡ್ತಾರೆ. ಹಂಗಲ್ಲ ಒಂದು ಚರ್ಚ್ ನಡೆಯುವುದು. ದೇವರ ಸೇವೆ ಮಾಡುವುದು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಅತ್ಯಗತ್ಯವಾದ ವಿಧೇಯತೆಯಾಗಿದೆ. ಆದರೂ ಅನೇಕ ವಿಶ್ವಾಸಿಗಳು ಅದನ್ನು ನಿರ್ಲಕ್ಷಿಸುತ್ತಾರೆ. ಅವರು ತಿಳ್ಕೊಳ್ಳುತ್ತಾರೆ, ನಾನು ಸೇವೆ ಮಾಡಲಿಲ್ಲ ಅಂದರೂ ನನಗೆ ಬದುಕಬಹುದು ಅಂತ. ನೀವು ಉಸಿರಾಡಲಿಲ್ಲದಿದ್ದರೂ ನಿಮಗೆ ಬದುಕಬಹುದು ಅಂತ ನೀವು ತಿಳ್ಕೊಂಡ್ರೆ ಇದು ಸತ್ಯ. ಅಷ್ಟೇ ನಾನು ಹೇಳೋದು, ಮತ್ತು ಏನು ಎಕ್ಸ್ಪ್ಲನೇಷನ್ ಇಲ್ಲ. ಅನೇಕ ವಿಶ್ವಾಸಿಗಳು ಮೋಶವನ್ನು ಕೇವಲ ಸೌಕರ್ಯ, ಆಶೀರ್ವಾದ ಮತ್ತು ರಕ್ಷಣೆಯೊಂದಿಗೆ ಸಮೀಕರಿಸುತ್ತಾರೆ. ರಕ್ಷಣೆ ಭದ್ರತೆಯೊಂದಿಗೆ ಜವಾಬ್ದಾರಿಯನ್ನು ಇರುತ್ತದೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ನಮಗೆಲ್ಲರಿಗೂ ಮೋಶ ಸಿಗಿದೆ, ರಕ್ಷಣೆ ಸಿಗಿದೆ, ನಮಗೆಲ್ಲ ದೇವರು ಕೊಡುತ್ತಾರೆ. ಆದರೆ ಅದರೊಂದಿಗೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ಮರೆಯಬಾರದು. ಆ ಜವಾಬ್ದಾರಿ ನಾವು ಪೂರೈಸಬೇಕು. ಯೋಹಾನ 20:21 ಯೇಸುದೇವರು ಹೇಳಿದರು, ನನ್ನ ತಂದೆಯು ನನ್ನನ್ನು ಕಳುಹಿಸಿದ ಮೇರೆಗೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ವಿಶ್ವಾಸಿಗಳು ಕಳುಹಿಸಿದ ಜನರು. ನಾವು ಆತನ ಸೇವೆಯನ್ನು ಮಾಡಲು ಸಹ ಆತನ ಕೃಪೆಯನ್ನು ಪಡೆದಿದ್ದೇವೆ. ನಾವೆಲ್ಲರೂ ಕೃಪೆ ಪಡೆದಿದ್ದೇವೆ. ನೀವು ಅರ್ಥ ಮಾಡಿಕೊಳ್ಳಬೇಕು, ಏನು ಕೃಪೆ? ಅನ್ಮೆರಿಟೆಡ್ ಫೇವರ್. ಅನ್ಮೆರಿಟೆಡ್ ಫೇವರ್, ಅದೇ ಕೃಪೆ. ಅಂದರೆ ವಿ ಆರ್ ನಾಟ್ ಡಿಸರ್ವ್ಡ್, ನಮಗೆ ಕೃಪೆ ಸಿಕ್ತು. ನೋಡಿ, ರೋಮಪುರದವರಿಗೆ 12:6 ಹೇಳುತ್ತದೆ, ನಮಗೆ ನೀಡಲಾದ ಕೃಪೆಗೆ ಅನುಗುಣವಾಗಿ ಭಿನ್ನವಾಗಿರುವ ಉಡುಗೊರೆಗಳನ್ನು ಹೊಂದಿರುವ ನಾವು ಅವುಗಳನ್ನು ಬೆಳೆಸೋಣ. ಕೃಪೆ ನಮಗೆ ಕೊಟ್ಟಿರುವುದು ಎದಕ್ಕೆ? ದೇವರ ಸೇವೆ ಮಾಡುವುದಕ್ಕೂ ಸಹ. ಅರ್ಥ ಮಾಡಿಕೊಳ್ಳಬೇಕು. ಎಂದರೆ ನಮಗೆಲ್ಲರಿಗೂ ಉಡುಗೊರೆಗಳು ದೇವರು ಕೊಟ್ಟಿದ್ದಾರೆ, ಅದು ಮಾಡುವುದಕ್ಕೆ ಅನ್ಮೆರಿಟೆಡ್ ಫೇವರ್ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ಜಸ್ಟ್ ಹೋದರೆ ಸಾಕು, ದೇವರು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ರೆಡಿನೆಸ್ ಸಾಕು, ದೇವರ ಸಹಾಯ ಇದೇ ಇರ್ತದೆ. ನನಗಾಗಲ್ಲ, ನನಗೂ ಮಾಡೋಕ್ಕಾಗಲ್ಲ ಅಂದೇನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ ಉಡುಗೊರೆ ಆದರೂ ಆ ಉಡುಗೊರೆ ಜೊತೆಗೆ ಉಡುಗೊರೆ ಪ್ಲಸ್ ಕೃಪೆ ದೇವರು ಕೊಟ್ಟಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಗೆ ಅರ್ಥವಾಯ್ತಾ? ಪ್ರತಿಯೊಂದು ವಿಶ್ವಾಸಿಯು ದೇವರ ಸೇವೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ದೇವರು ಒಂದು ಮಾರಾಟ ಯಂತ್ರದಂತೆ ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ. ಮಾರಾಟ ಯಂತ್ರ, ವೆಂಡಿಂಗ್ ಮಿಷಿನಲ್ಲಿ ನಾವೇನು ಮಾಡ್ತೇವೆ? ಹಣ ಹಾಕ್ತೇವೆ, ನಮಗೆ ಬೇಕಾದದನ್ನು ಸಿಗ್ತದೆ. ಎಲ್ಲರೂ ಅದೇ ಥರ ಪ್ರಾರ್ಥನೆ ಆಗ್ತಾರೆ. ದೇವರಂದರೆ ಪ್ರಾರ್ಥನೆ ಆಗ್ತಾರೆ, ನಮಗೂ ಬೇಕಾದದನ್ನು ಸಿಕ್ಕಬೇಕು. ದೇವರೊಂದು ವೆಂಡಿಂಗ್ ಮಿಷಿನ್, ಹೌದಾ? ಎಂತಗೂ ಅಲ್ಲ, ಅರ್ಥ ಮಾಡಿಕೊಳ್ಳಿ. ಆದರೆ ನಮ್ಮಲ್ಲಿ ಪ್ರೀತಿ, ವಿಧೇಯತೆ ಮತ್ತು ಸೇವೆಯನ್ನು ಬೆಳೆಯಬೇಕು ಅಂತ ದೇವರು ಬಯಸುತ್ತಾರೆ. ನಾವು ದುಡ್ಡು ಹಾಕ್ತೇವೆ, ವೆಂಡಿಂಗ್ ಮಿಷಿನ್ ಅದು ಮಾರಾಟ ಯಂತ್ರ.
ಪ್ರಾರ್ಥನೆ ಹಾಕೋದು, ತಕ್ಷಣ ಬಂದ್ಬಿಡ್ಬೇಕು ಏನಾದರೂ. ಅಲ್ಲವೇ? ಆದರೆ ನಮಗೆ ಜವಾಬ್ದಾರಿಯೇ ಇಲ್ಲ. ದೇವರು ನೋಡ್ತಾ ಇರೋದು. ನನ್ನನ್ನು ಪ್ರೀತಿಸ್ತಾ ಇದ್ದಾರಾ? ಬೇರೆಯವರನ್ನು ಪ್ರೀತಿಸ್ತಾ ಇದ್ದಾರಾ? ಉಡುಗೊರೆಯನ್ನು ಏನು ಮಾಡುತ್ತಾರೆ, ಇದೆಲ್ಲ ದೇವರು ನೋಡ್ತಾ ಇದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಕೃಪೆಯ ಪ್ರಕಾರ ವಿಶ್ವಾಸಿಗಳಿಗೆ ಸಾಮಾನ್ಯ ಒಳಿತಿಗಾಗಿ ವಿವಿಧ ರೀತಿಯ ಉಡುಗೊರೆಗಳನ್ನು ನೀಡಲಾಗುತ್ತದೆ ಎಂದು 1 ಕೊರಿಂಥದವರಿಗೆ 12:4-7 ಹೇಳುತ್ತದೆ. ನಮ್ಮ ಪ್ರತಿಯೊಂದು ಉಡುಗೊರೆಯು ಇತರರಿಗೆ ಸಹಾಯ ಮಾಡಲು ನಮಗೊಂದು ಉಡುಗೊರೆ ಕೊಟ್ಟಿದೆ. ಎದಕ್ಕೆ? ನಮಗೆ ಇಟ್ಟುಕೊಳ್ಳುವುದಕ್ಕಲ್ಲ ದೇವರ ಮಕ್ಕಳೇ, ಬೇರೆಯವರಿಗೆ ಕೊಡುವುದಕ್ಕೆ. ಯು ಶುಡ್ ಬಿ ಡೇರ್ ಟು ಕೀಪ್ ಯುವರ್ ಉಡುಗೊರೆ. ಅರ್ಥ ಮಾಡಿಕೊಳ್ಳಿ. ನಿಮಗೂ ಕೊಟ್ಟಿರುವ ಉಡುಗೊರೆ ಬೇರೆಯವರಿಗೂ ಸಹಾಯ ಮಾಡುವುದಕ್ಕೆ, ಅದು ನೀವು ಇಟ್ಕೊಂಡು ಮಲಗಿ ನಿಮ್ಮ ಕೆಲಸ ಮಾಡುವುದಕ್ಕಲ್ಲ. ಹೌ ಫಿಯರ್ ಆಫ್ ಗಾಡ್. ಈ ವಾಕ್ಯಗಳೆಲ್ಲ ನೀವು ಹೋಗಿ ಓದಬೇಕು. ನಾನು ಇವತ್ತು ಕೊಟ್ಟಿರುವ ವಾಕ್ಯಗಳು. ನಾವು ದೇವರ ಸೇವೆ ಮಾಡುವಾಗ ನಾವು ದೇವರಿಗೆ ನಮ್ಮ ಪ್ರೀತಿಯನ್ನು ತೋರಿಸುತ್ತೇವೆ. ನೀವು ದೇವರ ಸೇವೆ ಮಾಡುತ್ತಾ ಇಲ್ಲದಿದ್ದರೆ ನಿಮಗೆ ಪ್ರೀತಿ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಾನೇನು ಮೊದಲು ಹೇಳಿದೆ? ಫಸ್ಟ್ ಸೈನ್ ಆಫ್ ಯೋರ್ ಫೇತ್ ಇನ್ ಗಾಡ್ ಇಸ್ ಪ್ರೀತಿ. ದೇವರ ಮೇಲೆ ಪ್ರೀತಿ, ಮನುಷ್ಯರ ಮೇಲೆ ಪ್ರೀತಿ. ದೇವರ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಉಡುಗೊರೆಯನ್ನು ನೀವು ಯೂಸ್ ಮಾಡಿ ಬೇರೆಯವರಿಗೆ ಸಹಾಯ ಮಾಡುತ್ತೀರಿ. ನೀವು ಅದು ಮಾಡುತ್ತಾ ಇಲ್ಲ, ನನಗೆ ಸಮಯ ಇಲ್ಲ, ಟೈಮ್ ಇಲ್ಲ, ನನಗೆ ತುಂಬ ಕೆಲಸ ಇದೆ ಎಂದು ಹೇಳಿದರೆ ಯುವರ್ ನಂಬಿಕೆ ಇಸ್ ನಾಟ್ ರಿಯಲ್ ನಂಬಿಕೆ ಎಂದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇವತ್ತು. ಹಲ್ಲೆಲೂಯ. ದೇವರು ಆಧ್ಯಾತ್ಮಿಕ ಉಡುಗೊರೆಗಳನ್ನು ನೀಡುವುದು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಇತರರಿಗೆ ಸೇವೆ ಸಲ್ಲಿಸಲು ಮತ್ತು ತನ್ನ ದೇಹವನ್ನು ನಿರ್ಮಿಸಲು. ತನ್ನ ದೇಹವೆಂದರೆ ಚರ್ಚು. ನಾವೆಲ್ಲರೂ ಚರ್ಚ್ ನಿರ್ಮಾತೃ. ನಾವೆಲ್ಲರೂ ವಿ ಆರ್ ಆಲ್ ಬಿಲ್ಡರ್ಸ್. ನಾವು ಚರ್ಚ್ ನಿರ್ಮಿಸುವುದಕ್ಕೆ ಈ ಉಡುಗೊರೆ ಕೊಟ್ಟಿರುವುದು ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀವು ಅದಿಟ್ಬಿಟ್ಟು ಚರ್ಚನ್ನು ನೀವು ಡಿವೈಡ್ ಮಾಡಬಾರದು. ನಿಮ್ಮ ಕೆಲಸ ಇದೆಯಾ ಚರ್ಚ್ಗೆ? ನಿಮ್ಮಿಂದ ಚರ್ಚ್ ಬೆಳೀತಾ ಇದೆಯಾ ಅಂತ ನೀವು ಒಬ್ಬೊಬ್ಬರು ಯೋಚಿಸಬೇಕು. ಹಲ್ಲೆಲೂಯ. ನೀವು ಪ್ರತಿಯೊಬ್ಬರು ದೇವರ ಕೃಪೆಯ ನಂಬಿಗಸ್ತ ಮೇಲ್ವಿಚಾರಕರಾಗಿ ಇತರರಿಗೆ ಸೇವಾ ಸಲ್ಲಿಸಲು ನೀವು ಸ್ವೀಕರಿಸಿದ ಯಾವುದೇ ಉಡುಗೊರೆಯನ್ನು ಬೆಳೆಸಬೇಕು. 1 ಪೇತ್ರನು 4:10. ನಾವು ಈ ಉಡುಗೊರೆಗಳನ್ನು ಬೆಳೆಸಲು ವಿಫಲರಾದಾಗ ನಾವು ಕೇವಲ ನಿಷ್ಕ್ರಿಯರಾಗುವುದಲ್ಲ, ದೇವರು ನಮ್ಮ ಮೂಲಕ ಇತರರನ್ನು ಆಶೀರ್ವದಿಸಲು ಉದ್ದೇಶಿಸಿದಂತೆ ನಾವು ತಡೆ ಹಿಡಿಯುತ್ತೇವೆ. ನಿಮಗೆ ಅರ್ಥವಾಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ದೇವರು ನನಗೆ ಉಡುಗೊರೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಹೇಳ್ತೀರಲ್ಲ ನಿಮಗಿಲ್ಲ ಅಂತ. ನಿಮಗೆಲ್ಲರಿಗೂ ಇದೆ. ಎಲ್ಲರಿಗೂ ನೀವು ಜ್ಞಾನ ಸ್ನಾನ ತಕ್ಕೊಂಡಿದ್ದವರಾಗಿದ್ದರೆ, ಯೇಸುವನ್ನು ಸ್ವೀಕರಿಸಿದವರಾಗಿದ್ದರೆ ನಿಮಗೆಲ್ಲರಿಗೂ ಉಡುಗೊರೆ ಇದೆ, ಚಿಕ್ಕದಾಗಲಿ ದೊಡ್ಡದಾಗಲಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ನನಗೂ ಕೊಟ್ಟಿರುವ ಉಡುಗೊರೆ, ನನಗೇನು ಮಾಡಬಹುದು ದೇವರಿಗೆ ಗೊತ್ತು. ಹಿ ನೋಸ್ ಮೈ ಕೇಪಬಿಲಿಟಿ. ಅದರ ಪ್ರಕಾರ ಮಾತ್ರ ದೇವರು ಕೊಡುವುದು. ಪ್ಲಸ್ ಹಿಸ್ ಕೇಪಬಿಲಿಟಿ ಹಿ ವಿಲ್ ಗಿವ್. ನನಗೆ ಆಗದಂತೆ ಇರುವುದು ದೇವರು ನನ್ನನ್ನು ಮಾಡು ಎಂದು ಹೇಳುವುದಿಲ್ಲ. ನಾನೇನು ಮಾಡಬೇಕು ಅಂತ ನನ್ನ ಕೆಪಾಸಿಟಿ ದೇವರಿಗೆ ಗೊತ್ತು. ದೇವರೇ ನನ್ನನ್ನು ಸೃಷ್ಟಿಸಿರುವುದು. ಅದರ ಪ್ರಕಾರ ದೇವರು ನನಗೆ ಉಡುಗೊರೆ ಕೊಟ್ಟಿದ್ದಾರೆ. ಎದಕ್ಕೆ? ಹಿ ಈಸ್ ವೇಟಿಂಗ್. ಈಸ್ ಶಿ ಹೆಲ್ಪಿಂಗ್ ಪೀಪಲ್ ವಿತ್ ಮೈ ಗಿಫ್ಟ್? ಇದೇ ಥರ ನಿಮ್ಮ ಒಬ್ಬೊಬ್ಬರನ್ನು ದೇವರು ನೋಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ಆರ್ ಯು ಹೆಲ್ಪಿಂಗ್ ಪೀಪಲ್ ವಿತ್ ಯುವರ್ ಉಡುಗೊರೆ? ಇದು ಚಿಕ್ಕ ವಿಷಯ ಅಲ್ಲ. ದೇವರ ನಿಧಿ ನಿಮ್ಮೊಳಗಡೆ ಇದೆ, ಬೇರೆಯವರಿಗೆ ಒಳ್ಳೆಯದಾಗುವುದಕ್ಕೆ. ಮತ್ತು ಇದು ಸ್ವಾರ್ಥಪರ ಜೀವನ ವಿಧಾನಕ್ಕೆ ಕಾರಣವಾಗುತ್ತದೆ. ದೇವರು ನಮಗೆ ನೀಡಿದ ಉಡುಗೊರೆಗಳನ್ನು ನೀವು ಇತರರ ಸೇವೆ ಮಾಡಲು ಮತ್ತು ಆಶೀರ್ವದಿಸಲು ಬೆಳೆಸಿದಾಗ ದೇವರು ಪ್ರತಿಯಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ದೇವರು ನಿಮಗೆ ನೀಡಿದ ಉಡುಗೊರೆಯನ್ನು ಇತರರಿಗೆ ಸಹಾಯ ಮಾಡಲು ಬೆಳೆಸಿ. ಆಗ ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೆಚ್ಚಿಸುವನು. ನಿಮಗೆ ಅರ್ಥವಾಯ್ತಾ? ನಾನಿದು ಬೇರೆ ಏನು ಸಂಗತಿಗಳಲ್ಲ ಇಲ್ಲಿ ಬಂದು ಹೇಳುವುದು. ಆತ್ಮೀಯ ಸತ್ಯ. ದೇವರು ಕೊಟ್ಟಿರುವುದು ನಿಮ್ಮೊಳಗೆ ಇಟ್ಬಿಟ್ಟು ನಿಮ್ಮ ಕೆಲಸ ಮಾತ್ರ ಮಾಡಿದರೆ ನಿಮಗೇನು ಚೆನ್ನಾಗಿ ಆಗುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಮತ್ತು ದೇವರನ್ನು ದುಃಖಿಸುತ್ತಾ ಇದ್ದೀರಿ ನೀವು. ಇದು ವಿಶ್ವಾಸಿಗಳಿಗೆ ಎಂದಿಗೂ ಅರ್ಥವಾಗುವುದಿಲ್ಲ. ಎಷ್ಟು ಹೇಳಿಕೊಟ್ಟರು ಅವರಿಗೆ ಅರ್ಥವಾಗುವುದಿಲ್ಲ. ಅವರು ಯೋಚಿಸುತ್ತಾರೆ, ಬರೀ ಪಾಸ್ಟರ್ ಕೆಲಸ ಮಾಡಬೇಕು, ನಾವು ವೆಂಡಿಂಗ್ ಮಿಷಿನ್, ನಾವು ಹಣ
ಹಣ, ಚರ್ಚ್ಗೆ ಹಣನೂ ಕೊಡ್ಬೋದಿಲ್ಲ, ಪ್ರಾರ್ಥನೆ ಆಗ್ತಾರೆ, ಠಕ್ಕನ್ನ ಆಶೀರ್ವಾದ ಬರಬೇಕು. ಮತ್ತು ಪ್ರತಿದಿನ ದೇವರ ಸೇವೆ ಮಾಡುವುದು ಐಚ್ಛಿಕವಲ್ಲ. ನಾವು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಕ್ಷಮೆ ಮತ್ತು ಪ್ರೀತಿಯಲ್ಲಿ ದೇವರಿಗೆ ಪ್ರತಿದಿನ ವಿಧೇಯರಾಗುವಂತೆಯೇ ಪ್ರತಿದಿನ ನಾವು ದೇವರ ಸೇವೆ ಮಾಡಬೇಕು. ಅದು ದೇವರ ಆಜ್ಞೆಯಲ್ಲಿ ಒಂದಾಗಿದೆ. ಒಂದು ದಿನವೂ ದೇವರ ಸೇವೆ ಮಾಡದಿರುವುದು ಸಣ್ಣದಾಗಿ ಕಾಣಿಸಬಹುದು, ಆದರೆ ಒಂದು ದಿನವೂ ಪ್ರಾರ್ಥನೆ ಮಾಡದಿರುವುದು ನಿಮ್ಮನ್ನು ಎಷ್ಟೊಂದು ದುರ್ಬಲಗೊಳಿಸುತ್ತದೆ ಎಂದು ನಿಮಗೆ ಗೊತ್ತಾ? ಅದೇ ಥರ ಇದು ಕೆಲವು ವಿಶ್ವಾಸಿಗಳಿಗೆ ಮಾತ್ರ ವಿಶೇಷವಾದ ಕಾರ್ಯವಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಬದಲಾಗಿ ಪ್ರತಿಯೊಬ್ಬ ವಿಶ್ವಾಸಿಗೆ ಸಾಮಾನ್ಯವಾದ ವಿಧೇಯತೆಯಾಗಿದೆ. ಈಗ ನಾವು ದೇವರ ಸೇವೆ ಮಾಡುವುದು ಹೇಗೆ ಎಂದು ಅರ್ಥ ಮಾಡಿಕೊಳ್ಳೋಣ. ದೇವರ ಸೇವೆ ಮಾಡುವುದು ಕೇವಲ ದೇವರನ್ನು ಆಶೀರ್ವದಿಸುವುದಲ್ಲ, ಬೇರೆಯವರನ್ನು ಆಶೀರ್ವದಿಸುವುದು ಮಾತ್ರ ಅಲ್ಲ, ನಿಮಗೆ ಆಶೀರ್ವಾದ ಸಿಗುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಮಾಡಲಿಲ್ಲದಿದ್ದರೆ ನಿಮಗೂ ಆ ಆಶೀರ್ವಾದ ಸಿಗುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ದೇವರ ಸೇವೆ ಸ್ಥಾನ ಅಥವಾ ಗೋಚರತೆಯ ಬಗ್ಗೆ ಅಲ್ಲ, ಇದು ನಮ್ಮ ಉಡುಗೊರೆಯ ಮೂಲಕ ದೇವರಿಗೆ ನಿಷ್ಠೆಯ ಬಗ್ಗೆ. ನಿಮ್ಮ ಉಡುಗೊರೆಗಳ ಮೂಲಕ ನೀವು ನೀಡಬೇಕು, ದೇವರಿಗೆ ನೀವು ನೀಡಬೇಕು. ದೇವರ ವಚನಗಳು ಕಲಿಸಬೇಕು, ಪ್ರೋತ್ಸಾಹಿಸಬೇಕು, ಪ್ರಾರ್ಥಿಸಬೇಕು ಮತ್ತು ಸಾಕ್ಷಿ ಹೇಳುವುದು ದೇವರಿಗೆ ಸೇವೆ. ಅದು ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿಯಾಗಿದೆ. ಮತ್ತಾಯ 5:16 ಯೇಸುದೇವರು ಹೇಳಿದರು, ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಎಂದರೆ ವಿಧೇಯತೆಯ ಜೀವನ, ಪವಿತ್ರತೆ ಮತ್ತು ಪ್ರೀತಿಯಲ್ಲಿ ಬೆಳೆಯುವುದು ಮೊದಲ ಸಾಕ್ಷಿ. ನೀವು ಪ್ರೀತಿಯಲ್ಲಿ ಬೆಳೆಯುವುದು ಅಂದರೆ 1 Corinthians 13th chapter 4-7 ಹೇಳುವ ಪ್ರಕಾರ ಸೆಲ್ಫ್ ಕಂಟ್ರೋಲ್ ಮಾಡಿ. ನನಗೆ ಕೋಪ ಬರ್ತದೆ, ದೇವರು ಹೇಳಿದರು ನಾನು ಕಂಟ್ರೋಲ್ ಮಾಡ್ತೀನಿ. ನನಗೆ ಸಹಿಸಕ್ಕಾಗಲ್ಲ, ಇದು ದೇವರು ಹೇಳಿದರು ನಾನು ಮಾಡ್ತೀನಿ. ಅವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ದೇವರು ಹೇಳಿದರು ನಾನು ಮಾಡ್ತೀನಿ. ಆದರೇನೆ ನಿಮಗೆ ನಂಬಿಕೆ ಇರುವುದು. ಫಸ್ಟ್ ಆಫ್ ಆಲ್ ಅರ್ಥ ಮಾಡಿಕೊಳ್ಳಿ, ಇದೇ ನಿಮ್ಮ ಫಸ್ಟ್ ಸಾಕ್ಷಿ, ಇದೇ ದೇವರ ಕೆಲಸ. ದೇವರ ಪಾತ್ರದಲ್ಲಿ ಮನುಷ್ಯರ ಮುಂದೆ ನಿಂತ್ಕೊಳ್ಳುವುದು, ಒಳ್ಳೆ ಡ್ರೆಸ್ ಹಾಕೊಂಡು ಮನುಷ್ಯರ ಮುಂದೆ ನಿಂತ್ಕೊಳ್ಳುವುದಕ್ಕೆ ಎಲ್ಲರಿಗೂ ತುಂಬ ಇಷ್ಟ. ಬಟ್ಟೆ ಇಲ್ಲ ಅಂತ ಹೇಳ್ತಾರೆ, ಆದರೆ ಸ್ಪಿರಿಚುವಲ್ ಬಟ್ಟೆ ಇದೆಯಾ? ನಾವು ಸ್ಪಿರಿಚುವಲ್ ಡ್ರೆಸ್ ಹಾಕಿ ಮೊದಲು ಎಲ್ಲಿ? ನಮ್ಮ ಮನೆಯಲ್ಲಿ ಅನ್ಸೇವ್ಡ್ ಪೀಪಲ್ ಆರ್ ದೇರ್, ಅವರ ಮುಂದೆ ನಾವು ತೋರಿಸಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಅವರು ರಕ್ಷಣೆಯಲ್ಲಿ ಬರಬೇಕಂದ್ರೆ ನಮ್ಮಿಂದ ಅವರು ನೋಡಬೇಕು. ಇದೇ ನಿಮ್ಮ ಸೇವೆ. ನೀವು ಅದು ತೋರಿಸುತ್ತಾ ಇಲ್ಲ ಅಂದರೆ ದೇವರ ಸೇವೆ ನೀವು ಮಾಡ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಸೊ ವಿಧೇಯತೆಯ ಜೀವನ, ಪವಿತ್ರತೆ ಮತ್ತು ಪ್ರೀತಿಯಲ್ಲಿ ಬೆಳೆಯುವುದು ಮೊದಲ ಸಾಕ್ಷಿ. ಮತ್ತು ಪ್ರತಿಯೊಬ್ಬ ವಿಶ್ವಾಸಿಯು ಕ್ರಿಸ್ತನು ತನ್ನ ಸ್ವಂತ ಜೀವನದಲ್ಲಿ ಏನು ಮಾಡಿದಾನೆ ಎಂಬುದು ಮೂಲಕ ಸಾಕ್ಷಿಯಾಗಿರಬೇಕು. ದೇವರು ನಮಗೆ ತುಂಬ ಮಾಡಿದ್ದಾರೆ, ಬೇರೆಯವರಿಗೆ ಹೋಗಿ ಹೇಳ್ರಿ, ಅದೊಂದು ಸೇವೆ. ಕಂಪ್ಲೇಂಟ್ ಹೇಳಕ್ಕೆ ಇಷ್ಟೊಂದು ಬಾಯಿ ಇದೆ, ದೇವರು ಕೊಟ್ಟಿರೋದು ಹೇಳೋದಕ್ಕೆ ಬಾಯೇ ಇಲ್ಲ, ಇಷ್ಟಿರುತ್ತದೆ ಅಲ್ಲವೇ? ಇದೆಲ್ಲ ದೇವರ ಕೆಲಸ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಿಮಗೆ ನಂಬಿಕೆ ಇದ್ರೆ ನೀವೆಲ್ಲ ಇದು ಮಾಡ್ತೀರಿ. ನಂಬಿಕೆ ಇಲ್ಲ ಅಂದರೆ ಇದೇನು ಮಾಡೋಕ್ಕಾಗಲ್ಲ. ನಂಬಿಕೆ ಹೆಂಗೆ ಬರ್ತದೆ? ಫಸ್ಟ್ ಸಿಂಪಲ್ ಇಸ್ ವಾಟ್? ಪ್ರೀತಿ. ಅರ್ಥ ಮಾಡಿಕೊಳ್ಳಿ. ಸೊ ಪ್ರತಿದಿನ ನಾವು ಈ ಸೇವೆಯನ್ನು ಮಾಡಬೇಕು, ಸಾಕ್ಷಿ ಹೇಳಬೇಕು. ದೇವರೆಷ್ಟೊಂದು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರತಿದಿನ ನಮ್ಮ ಬೆಳಕನ್ನು ಜನರ ಮುಂದೆ ಪ್ರಕಾಶಿಸಬೇಕು. ನಮ್ಮ ಡಾರ್ಕ್ ಸೈಡ್ ಅಲ್ಲ ಮನುಷ್ಯರು ನೋಡುವುದು. ನೋಡಿ ನಮ್ಮ ಕುಟುಂಬ ಸದಸ್ಯರಿಗೆ ಸಾಕಾ ಹೋಗಿದೆ. ನಿಮ್ಮ ಡಾರ್ಕ್ ಸೈಡ್ ನೋಡಿ, ಕೋಪ, ಅಹಂಕಾರ ಎಲ್ಲ ನೋಡಿ ಅವರಿಗೆ ಸಾಕಾ ಹೋಗಿದೆ. ಅದಕ್ಕೆ ನಿಮ್ಮನ್ನೇ ಹೇಟು ಮಾಡ್ತಾರೆ. ಜೀಸಸನ್ನು ಲವ್ ಮಾಡಕ್ ಬಿಡ್ರಿ. ಹೇಗೆ? ನಿಮ್ಮಿಂದ ಅವರು ಜೀಸಸನ್ನು ಲವ್ ಮಾಡ್ತಾರೆ, ನಿಮ್ಮಿಂದ ಅವರು ಚರ್ಚಲ್ಲಿ ಬರ್ತಾರೆ. ನಿಮಗೆ ಇದು ಬ್ಲಾಕ್ ಮಾಡಕ್ಕೂ ಆಗುತ್ತೆ. ಅವರು ಚರ್ಚ್ ಬರುವುದೋ ಇಲ್ಲವೋ ಅವರಿಗೂ ಬಿಟ್ಟಿತ್ತು, ಆದರೆ ಇನ್ಸೈಡ್ ಅವ್ರಿಗೆ ಗೊತ್ತಾಗುತ್ತೆ ಇದು ಜೀವಂತ ದೇವರು. ನೀವು ಅದು ತೋರಿಸಿಕೊಡ್ತಾ ಇದ್ದೀರಾ? ದೇವರ ಸೇವೆ ಅದು. ಅರ್ಥ ಮಾಡಿಕೊಳ್ಳಿ, ಈ ದೇವರ ಸೇವೆ ಎಲ್ಲರೂ ಮಾಡಬೇಕಾದದ್ದು. ಇದಕ್ಕೆ ದೇವರು ಉಡುಗೊರೆ ಕೊಟ್ಟಿದ್ದಾರೆ. ಏನು? ಹೋಲಿ ಸ್ಪಿರಿಟ್ ಅನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ.
ಮತ್ತಾಯ 28:19 ಯೇಸುದೇವರು ಹೇಳಿದರು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಯಾರಿಗೆ ಹೇಳಿರೋದು? ಎಲ್ಲ ವಿಶ್ವಾಸಿಗಳು. ನೀವು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ. ಈ ಆಜ್ಞೆಯು ಕೆಲವರಿಗೆ ಮಾತ್ರವಲ್ಲ, ಯೇಸುಕ್ರಿಸ್ತನ ಪ್ರತಿಯೊಬ್ಬ ಅನುಯಾಯಿಯೂ ಮಾಡಬೇಕಾಗಿರುವುದು. ಆದರೆ ಸುವಾರ್ತೆ ಪ್ರಚಾರದ ಉಡುಗೊರೆಯನ್ನು ಹೊಂದಿರುವವರು ಇದನ್ನು ಹೆಚ್ಚು ಸ್ಥಿರವಾಗಿ ಮಾಡಲು ಮತ್ತು ಇದರ ವಿಶ್ವಾಸಿಗಳನ್ನು ಸುವಾರ್ತೆ ಪ್ರಚಾರ ಮಾಡಲು ಪ್ರೇರೇಪಿಸಲು ಅಧಿಕಾರ ಹೊಂದಿದ್ದಾರೆ. ಅರ್ಥವಾಯ್ತಾ? ಕೆಲವರಿಗೆ ಇವಾಂಜಲಿಸಮ್ ಗಿಫ್ಟ್ ಇದೆ, ಅವರು ಕನ್ಸಿಸ್ಟೆಂಟ್ಲಿ ನೀವು ಮಾಡಬೇಕು. ನಮಗೆ ವಹಿಸಿಕೊಟ್ಟದಕ್ಕೆ ಲೆಕ್ಕ ಒಪ್ಪಿಸಬೇಕಾಗಿದೆ. ದೇವರೇನು ಕೊಟ್ಟಿದ್ದಾರೋ ಅದಕ್ಕೆಲ್ಲ ಲೆಕ್ಕ ಕೊಡಬೇಕು. ನೀವು ಇದೆಲ್ಲ ಒಳಗಡೆ ಇಟ್ಕೊಂಡು ನಿಮ್ಮ ಕೆಲಸನೇ ಮಾಡಿದರೆ ಮತ್ತೆ ದೇವರೇ ನನಗೆ ಅದಿಲ್ಲ, ನನಗಿದಿಲ್ಲ, ಅದಿಲ್ಲ ಅಂತ ನೀವು ಹೇಳ್ತಾ ಇದ್ದರೆ ದೇವರ ಹೆಂಗೆ ಕೊಡಕ್ಕಾಗತ್ತೆ? ಹೋಲಿ ಸ್ಪಿರಿಟ್ ಅನ್ನು ದೇವರು ಕೊಟ್ಟಿದ್ದಾರೆ. ಎದಕ್ಕೆ? ದೇವರ ಪಾತ್ರದಲ್ಲಿ ಬೆಳೆಯೋದಕ್ಕೆ. ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಎದಕ್ಕೆ? ಬೇರೆಯವರನ್ನು ಸೇವೆ ಮಾಡುವುದಕ್ಕೆ. ಇದಕ್ಕೆಲ್ಲ ನಾವು ಲೆಕ್ಕ ಕೊಡಬೇಕಾಗತ್ತೆ. ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ಮುಚ್ಚಿಬಿಟ್ಟು ನಿಮ್ಮ ಪಾತ್ರದಲ್ಲಿ ನೀವು ಜೀವನ ಮಾಡಿ, ನಿಮಗೋಸ್ಕರ ಮಾತ್ರ ಜೀವನ ಮಾಡಿದರೆ ನೀವು ಹೆಂಗೆ ಲೆಕ್ಕ ಕೊಡುವುದು? ದೇವರ ಮಕ್ಕಳೇ, ನಿಮಗೆ ಇವತ್ತೊಂದು ರೋಗ ಇದ್ದರೆ, ಹಣಕ್ಕೆ ಪ್ರಾಬ್ಲಮ್ ಇದ್ದರೆ, ನಿಮಗೇನು ಪ್ರಾಬ್ಲಮ್ ಇದ್ರು ದೇವರಿಗೆ ಹೇಳಿದ್ರು, ನಾನು ಕೊಟ್ಟಿರೋದ್ರಿಂದ ವರ್ಕ್ ಮಾಡ್ರಿ, ನಾನು ಕೊಟ್ಟಿರೋದ್ರಿಂದ ನೀವು ವರ್ಕ್ ಮಾಡಿಕೊಂಡು ನಿಮಗೇನು ಬೇಕು ಅದು ನಿಮಗೆ ಸಿಗುತ್ತೆ. ಹಣನ, ಆರೋಗ್ಯನ, ಒಳ್ಳೆ ಜಾಬ ಎಲ್ಲ ಸಿಗ್ತದೆ ಅಂತ. ಆದರೆ ಅದು ಮಾತ್ರ ಮುಚ್ಚಿಬಿಟ್ಟು ಅದೆಲ್ಲ ಅಲ್ಲಿ ಇಟ್ಟುಬಿಟ್ಟು ವಿಶ್ವಾಸಿಗಳು ದೇವರೇ ಅದು ಕೊಡು, ದೇವರೇ ಇದು ಕೊಡು, ಇದು ಎಂತ ಫೂಲಿಶ್ನೆಸ್ ಅಲ್ಲವೇ? ಯೋಚಿಸಿ ನೋಡಿ ದೇವರ ಮಕ್ಕಳೇ, ಇದೇನಾ ಕ್ರಿಸ್ಟಿಯಾನಿಟಿ? ಇದು ಬೈಬಲಲ್ಲಿ ಬರೆದಿರುವ ಕ್ರಿಸ್ಟಿಯಾನಿಟಿ ಅಲ್ಲ. ಹಲ್ಲೆಲೂಯಾ. ಸೊ ನಿಮಗೇನು ಪ್ರಾಬ್ಲಮ್ ಇದ್ರು ಅದಕ್ಕೆ ಒಳ್ಳೇದಾಗುವುದಕ್ಕೆ ದೇವರೆಲ್ಲ ನಮಗೆ ಕೊಟ್ಟಿದ್ದಾರೆ. ಆದರೆ ನೀವು ಅದನ್ನ ಜೊತೆಗೆ ವರ್ಕ್ ಮಾಡಬೇಕು. ಬರೀ ನಿಮಗೋಸ್ಕರ ಜೀವನ ಮಾಡಿ ನಿಮ್ಮ ಹಳೆಯ ಪಾತ್ರದಲ್ಲಿ ಜೀವನ ಮಾಡಿದರೆ ಇದು ಏನು ಆಗುವುದಿಲ್ಲ. ಎಫೆಸದವರಿಗೆ 4:11-12 ಬರೆದಿದೆ, ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸೇವೆಯ ಕೆಲಸಕ್ಕೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ತಿಗರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಇದರರ್ಥ ಕೆಲವು ವಿಶ್ವಾಸಿಗಳನ್ನು ಕಳಿಸಲು, ಸಜ್ಜುಗೊಳಿಸಲು, ಮುನ್ನಡೆಸಲು ನಿರ್ದಿಷ್ಟ ಕರೆಯನ್ನು ಹೊಂದಿದ್ದಾರೆ. ಅವರೇ ಪಾಸ್ಟರ್ಸು, ಅವರೇ ಲೀಡ್ ಮಾಡುವವರು. ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಅವರಿಗೆ ಹೆಚ್ಚಿನ ಉಡುಗೊರೆಗಳು ದೇವರು ನೀಡಿದ್ದಾರೆ. ಅವರು ಮಾತ್ರ ನಿಮಗೆ ಕಾಣಿಸುತ್ತೆ ಅವರು ನಿಂತು ಮಾಡುತ್ತಾ ಇದ್ದಾರೆ ಅಂತ. ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಕೃಪೆ ಇದೆ, ಅವ್ರಿಗೆ ಅಷ್ಟೊಂದು ಉಡುಗೊರೆಗಳಿದೆ, ಅವ್ರಿಗೆ ಗೊತ್ತಾಗುತ್ತದೆ ಅವರು ಮಾಡಬೇಕು ಅಂತ. ಅವರು ನಿಮ್ಮನ್ನು ಎಕ್ವಿಪ್ ಮಾಡಬೇಕು. ಆದರೆ ಎಲ್ಲಾ ವಿಶ್ವಾಸಿಗಳು ದೇವರ ಕೆಲಸದಲ್ಲಿ ಭಾಗಿಯಾಗಬೇಕು. ಎಲ್ಲಾ ವಿಶ್ವಾಸಿಗಳು. ಕೆಲವರಿಗೆ ತುಂಬಾ ಕೊಟ್ಟಿದ್ದಾರೆ, ಅವರೇ ಲೀಡರ್ಸ್ ಆಗಿ ಮುಂದೆ ಬರ್ತಾರೆ. ಅವರಿಗೆ ಒಂದು ಉಡುಗೊರೆ ಅಲ್ಲ, ಅವರಿಗೆ ತುಂಬಾ ಉಡುಗೊರೆಗಳು ಕೊಟ್ಟಿದ್ದಾರೆ. ಅವರಿಗೆ ಅದನ್ನ ಜವಾಬ್ದಾರಿ ಇರುತ್ತದೆ, ಅವರು ಅದು ಕೆಲಸ ಮಾಡುತ್ತಾರೆ. ಆದರೆ ನಿಮಗೆಲ್ಲರಿಗೂ ದೇವರು ಉಡುಗೊರೆ ಕೊಟ್ಟಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಅದು ಯೂಸ್ ಮಾಡಲಿಲ್ಲದಿದ್ದರೆ ನೀವು ಲೆಕ್ಕ ಒಪ್ಪಿಸಬೇಕಾಗುತ್ತದೆ. 1 ಕೊರಿಂಥದವರಿಗೆ 3:6 ಬರೆದಿದೆ, ಕೆಲವರು ಬಿತ್ತುತ್ತಾರೆ, ಇನ್ನು ಕೆಲವರು ನೀರು ಹಾಕುತ್ತಾರೆ, ಆದರೆ ದೇವರು ಬೆಳೆ ಕೊಡುತ್ತಾನೆ. ದೇವರ ಸೇವೆ ಅಂದರೆ ಕೆಲವರು ಬಿತ್ತುವುದು, ಕೆಲವರು ನೀರು ಹಾಕುವುದು. ಎಲ್ಲ ವಿಶ್ವಾಸಿಗಳು ಒಟ್ಟಿಗೆ ಮಾಡಬೇಕಾಗಿರೋದು. ನಿಮಗೆ ಬಿತ್ತುವುದಕ್ಕೆ ಅಲ್ಲ ಅಂದ್ರೆ ನೀರು ಹಾಕುವುದಕ್ಕೆ ಕೆಲಸ ಇದೆ. ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಗಿಡಗಳಿದ್ದರೆ ಅದಕ್ಕೆಲ್ಲ ಕರೆಕ್ಟಾಗಿ ನೀರು ಹಾಕ್ತೀರಲ್ಲ? ಅಲ್ಲ ಅಂದ್ರೆ ನಿಮ್ಮ ವಾಟರ್ ಫಿಲ್ಟರ್ ಅಲ್ಲಿ ನೀರಿಲ್ಲ ಅಂದ್ರೂ ನೀರು ತುಂಬಿಸಿಡ್ತೀರಲ್ಲ? ದೇವರ ರಾಜ್ಯದಲ್ಲಿ ನೀವು ನೀರು ಹಾಕ್ತಾ ಇದ್ದೀರಾ? ನಿಮ್ಮ ಹೃದಯದಲ್ಲೂ ಇದೆ ಒಂದು ದೇವರ ರಾಜ್ಯ. ಇಲ್ಲೂ ನೀರು ಹಾಕಬೇಕು, ದೇವರ ಸಭೆಯಲ್ಲೂ ನೀರು ಹಾಕಬೇಕು. ಆದರೆ ಮಾತ್ರ ಅದು ಬೆಳೆಯುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದು ನೀರು ಹಾಕುವುದಕ್ಕೆ ನಿಮಗೆ ಉಡುಗೊರೆ ದೇವರು ಕೊಟ್ಟಿದ್ದಾರೆ. ಬಿತ್ತನೆ ಮತ್ತು ನೀರು ಹಾಕುವುದು ದೇವರ ಕೆಲಸದಲ್ಲಿ ಮಾನವ ಜವಾಬ್ದಾರಿಯನ್ನು ಸೂಚಿಸುತ್ತದೆ. ದೇವರಿಗೆ ನಮ್ಮ ಸೇವೆಯ ಮೂಲಕ ನಾವು ದೇವರ ಆಶೀರ್ವಾದಗಳಿಗೆ ನಮ್ಮನ್ನು ತೆರೆದುಕೊಳ್ಳುತ್ತೇವೆ. ನೀವು ಬೇರೆಯವರನ್ನು ಸೇವೆ ಮಾಡಿದರೆ ದೇವರು ನಿಮ್ಮನ್ನು ಸೇವೆ ಮಾಡುತ್ತಾರೆ. ಬರೀ ವೆಂಡಿಂಗ್ ಮಿಷಿನ್ ಆಗಿ ದೇವರನ್ನ ನೀವು ಕಾಣಬಾರದು. ಎಲ್ಲರೂ ಹಂಗೆ ನೋಡ್ತಾ ಇರ್ತಾರೆ, ನಾನೇನು ಮಾಡಬೇಕು ಪಾಸ್ಟ್ರೆ, ನೀವಿದೀರೆಲ್ಲ ಮಾಡಿ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಹೌದು, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ, ಆದರೆ ನಿಮಗೊಂದು ಉಡುಗೊರೆ ಇದೆ, ಅದು ಕೈಯಲ್ಲಿ ಇಟ್ಟು ನನಗೆ
ಕಷ್ಟ ಕಷ್ಟ ಅಂತ ನೀವು ಹೇಳಬಾರದು. ಅದು ಮಾತ್ರ ಹೇಳಬಾರದು. ದೇವರೇ ನನಗೆ ಏನು ಕೊಡ್ತಾ ಇಲ್ಲ ಅಂತ ಮಾತ್ರ ಹೇಳಬಾರದು. ವಾಟ್ ಯು ಡಿಸರ್ವ್ ಗಾಡ್ ಇಸ್ ಗಿವಿಂಗ್ ಯು, ಅದು ಮಾತ್ರ ಅರ್ಥ ಮಾಡಿಕೊಳ್ಳಬೇಕು. ನೀವೇನು ದೇವರಿಗೆ ಮಾಡುವುದಿಲ್ಲ, ದೇವರಿಗೆ ಕೊಟ್ಟಿರುವುದೆಲ್ಲ ಹಂಗೆ ಇಟ್ಬಿಟ್ಟು ನನಗೆ ಅದಿನ ಕಷ್ಟ ಇದನ್ನ ಕಷ್ಟ ಅಂತ ಹೇಳಬಾರದು, ಎಂದಕ್ಕೂ ಹೇಳಬಾರದು. ಅದು ಮಾತ್ರ ವಿಶ್ವಾಸಿಗಳು ನಿಲ್ಲಿಸಬೇಕು. ಅರ್ಥ ಮಾಡಿಕೊಳ್ಳಿ. ಅನೇಕ ವಿಶ್ವಾಸಿಗಳು ನಾನು ಇತರರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ, ಹೀಗಾಗಿ ನಾನು ದೇವರ ಸೇವೆ ಮಾಡುತ್ತಿದ್ದೇನೆ ಎಂದು ಕೆಲವರು ತಿಳ್ಕೊಳ್ತಾರೆ. ಅಂದರೆ ನಾನು ಬೇರೆಯವರಿಗೆ ಪ್ರಾರ್ಥಿಸಿರುವುದು ನನ್ನ ಸೇವೆ. ಆದರೆ ಧರ್ಮಗ್ರಂಥವು ಪ್ರಾರ್ಥನೆ ಮಾತ್ರ ನಮ್ಮ ಸೇವೆಯಲ್ಲ ಎಂದು ಹೇಳುತ್ತದೆ. ನಾವು ಇತರರನ್ನು ಶಿಷ್ಯರನ್ನಾಗಿ ಮಾಡಬೇಕು, ಅವರನ್ನು ನಿರ್ಮಿಸಬೇಕು, ಸಾಕ್ಷಿ ಹೇಳಬೇಕು ಮತ್ತು ದೇವರ ಕೆಲಸಕ್ಕೆ ನೀಡಬೇಕು. ದೇವರು ತನ್ನ ಕೆಲಸವನ್ನು ಎಲ್ಲ ವಿಶ್ವಾಸಿಗಳ ಮೂಲಕ ಮಾಡಬೇಕೆಂದು ಆರಿಸಿಕೊಂಡಿದ್ದಾನೆ. ನೀರು ಹಾಕುವುದು ಮತ್ತು ಬಿತ್ತನೆ ಮಾಡುವುದು ಚರ್ಚಿನಲ್ಲಿ ಇದು ನಡೆಯಬೇಕು. ಈ ಎರಡು ಪಾದ್ರಿಯ ಕೆಲಸ ಮಾತ್ರ ಅಲ್ಲ, ಅರ್ಥ ಮಾಡಿಕೊಳ್ಳಿ. ಬಿತ್ತುವುದು, ನೀರು ಹಾಕುವುದು ಪಾದ್ರಿಯ ಕೆಲಸ ಅಲ್ಲ. ಪಾಸ್ಟರ್ ಬಿತ್ತುತ್ತಾರೆ, ಯಾರದಕ್ಕೆ ನೀರು ಹಾಕುತ್ತಾರೆ ಅವರಿಗೆಲ್ಲ ಆಶೀರ್ವಾದ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ನೀರು ಹಾಕುವುದಕ್ಕೆ, ನಿಮ್ಮನ್ನು ಎಕ್ವಿಪ್ ಮಾಡುವುದಕ್ಕೆ ನಿಮಗೆ ಮಗ್ಗು ಕೊಡ್ತೀನಿ ನಾನು. ನೀರು ಪೈಪು ಎಲ್ಲ ಕನೆಕ್ಟ್ ಮಾಡಿಕೊಡ್ತೀನಿ. ನೀರು ಹಾಕಂದ್ರೆ ಹಾಕಲ್ಲ. ದೇವರು ನನಗೆ ಇದರಲ್ಲಿ ಎಲ್ಲ ತುಂಬಿಸಬೇಕು. ದೇವರ ರಾಜ್ಯಕ್ಕೆ ನಾನು ನೀರು ಹಾಕಲ್ಲ, ನನಗೆಲ್ಲ ದೇವರು ಕೊಡಬೇಕು. ಆ ಮಗ್ಗು ಅದಿಟ್ಬಿಟ್ಟು ಬೇರೆ ಬಕೆಟ್ ತಕೊಂಬಂದು ಅದನ್ನಲ್ಲಿ ದೇವರೇ ಹಾಕಬೇಕು ಅಂದಿರುವ ವಿಶ್ವಾಸಿಗಳು. ಮತ್ತು ನಿಮಗೆ ಕಷ್ಟ ಇದೆಯಾ? ಗೊಣಗಬಾರದು. ಕಷ್ಟ ಇದೆಯಾ ನಿಮಗೆ? ಗೊಣಗಬಾರದು. ಯಾರು ಗೊಣಗಬಾರದು. ನೀವು ಏನು ಮಾಡ್ತಾ ಇದ್ದೀರಿ, ದೇವರೇನು ಕೊಟ್ಟಿದ್ದೀರಾ, ಅದನ್ನೇನು ಮಾಡ್ತಾ ಇದ್ದೀರಿ ಎಂದು ಫಸ್ಟ್ ನೀವು ಯೋಚಿಸಿ. ಇಫ್ ಯು ಆರ್ ನಾಟ್ ಫೇತ್ಫುಲ್ ವಿತ್ ದ ಹೋಲಿ ಸ್ಪಿರಿಟ್ ಗಾಡ್ ಹ್ಯಾಸ್ ಗಿವನ್ ಅಂಡ್ ದ ಗಿಫ್ಟ್ಸ್ ಗಾಡ್ ಹ್ಯಾಸ್ ಗಿವನ್, ಯಾರು ಗೊಣಗಬಾರದು. ವಾಟ್ ವಿ ಡಿಸರ್ವ್ ಗಾಡ್ ವಿಲ್ ಗಿವ್. ವಾಟ್ ವಿ ಡಿಸರ್ವ್ ಅವರು ತಡ ಹಿಡಿಯುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ದೇವರೆಂದಿಗೂ ನಮ್ಮ ಆಶೀರ್ವಾದಗಳು ದೇವರು ಮುಚ್ಚುವುದಿಲ್ಲ. ಗಾಡ್ ವಿಲ್ ನೆವರ್ ಸ್ಟಾಪ್ ಇಟ್. ಅರ್ಥ ಮಾಡಿಕೊಳ್ಳಿ. ವಾಟ್ ವಿ ಡಿಸರ್ವ್ 10 ಸಾರಿ ನೀವು ಹೇಳಿ, ನಿಮಗೆ ಇವತ್ತು ಕಷ್ಟ ಇದ್ರೆ ನಾನಿದು ಡಿಸರ್ವ್ ಮಾಡಬೇಕು. ಯಾಕೆ? ನಾನೇನು ಮಾಡ್ತಾ ಇಲ್ಲ, ನಾನು ಸುಮ್ಮನೆ ದೇವರನ್ನು ವೆಂಡಿಂಗ್ ಮಿಷಿನ್ ತರ ನಾನು ಪ್ರಾರ್ಥನೆ ಹಾಕೋದು ಏನಾದರೂ ಬರಬೇಕು, ಅದೇ ತರ ನಾನು ಇರ್ತೀನಿ ಅಲ್ಲವೇ? ಏನು ಸಿಗುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳು. ಸೊ ದೇವರು ಪಾದ್ರಿಯನ್ನು ಎಲ್ಲ ಕೆಲಸಗಳನ್ನು ಅಂದರೆ ಬಿತ್ತುವುದು ಮತ್ತು ನೀರು ಹಾಕುವುದು ಮಾಡಲು ಎಂದಿಗೂ ವಿನ್ಯಾಯಗೊಳಿಸಲಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಪಾದ್ರಿ ಮಾತ್ರ ಅಲ್ಲ ಬಿತ್ತುವುದು ಮತ್ತು ನೀರು ಹಾಕುವುದು. ಪಾದ್ರಿ ಬಿತ್ತೋದಕ್ಕಿದ್ದಾರೆ, ಚರ್ಚು ನೀರು ಹಾಕಬೇಕು. ಹಲ್ಲೆಲೂಯಾ. ವಿಶ್ವಾಸಿಗಳು ತಮ್ಮದೇ ಆದ ಸೇವೆ ಮಾಡದಿದ್ದಾಗ ಪಾದ್ರಿಯು ಅತಿಯಾದ ಹೊರೆಯನ್ನು ಹೊಂದುತ್ತಾನೆ ಮತ್ತು ಚರ್ಚು ಅನಾರೋಗ್ಯವಾಗುತ್ತದೆ. ಪಾದ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನೀವು ನಿಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಪಾದ್ರಿಗೆ ಕಷ್ಟ ಕೊಡ್ತಾ ಇದ್ದೀರಿ. ವಿಶ್ವಾಸಿಗಳು ಬಿತ್ತನೆ ಮತ್ತು ನೀರು ಹಾಕುವ ಕೆಲಸದಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಚರ್ಚು ಮಾತ್ರವಲ್ಲ, ಅವರು ಸಹ ಬಳಲುತ್ತಾರೆ. ನೀವು ಬಳಲುತ್ತೀರಿ. ಅರ್ಥ ಮಾಡಿಕೊಳ್ಳಿ. ನೀವು ನೀರು ಹಾಕಲಿಲ್ಲ ಅಂದ್ರೆ ನಿಮಗೂ ನಿಮ್ಮ ಕಷ್ಟ ಇರುತ್ತದೆ. ಚರ್ಚಿನಿಂದ ಬೋಧನೆ, ಪ್ರೋತ್ಸಾಹನ, ಬೆಂಬಲ, ಕಾಳಜಿ, ಪ್ರಾರ್ಥನೆಗಳು ಮಾತ್ರ ಸ್ವೀಕರಿಸುವ, ಆದರೆ ಎಂದಿಗೂ ಚರ್ಚ್ಗೆ ನೀಡದ ವಿಶ್ವಾಸಿ ಅಂದರೆ ಇದೆಲ್ಲ ಸ್ವೀಕರಿಸಿ ಹೋಗ್ತಾರೆ. ಒಳ್ಳೆ ಮೆಸೇಜು ಪಾಸ್ಟರ್, ಎಲ್ಲ ಸ್ವೀಕರಿಸಿ ಹೋಗ್ತಾರೆ. ಪ್ರಾರ್ಥನೆ, ಪಾಸ್ಟರ್ ಎಂದಿಗೂ ಪ್ರಾರ್ಥನೆ ಮಾಡ್ತಾರೆ. ನೀವೊಂದು ಚರ್ಚಲ್ಲಿ ಬಂದರೆ ಆ ಪಾಸ್ಟರ್ ಖಂಡಿತ ನಿಮಗೆ ಪ್ರಾರ್ಥನೆ ಮಾಡ್ತಾರೆ. ಅದೆಲ್ಲ ನೀವು ಸ್ವೀಕರಿಸಿ. ಆದರೆ ಮತ್ತು ನೀವು ಏನು ಕೊಡಲಿಲ್ಲದಿದ್ರೆ, ಏನು ನಿಮ್ಮ ಹಣ ಕೊಡುವುದಿಲ್ಲ, ನಿಮ್ಮ ಟೈಮ್ ಕೊಡುವುದಿಲ್ಲ, ನಿಮ್ಮ ಸೇವೆ ಕೊಡುವುದಿಲ್ಲದಿದ್ದರೆ ಆಧ್ಯಾತ್ಮಿಕವಾಗಿ ನೀವು ದುರ್ಬಲರಾಗುತ್ತೀರಿ ಮತ್ತು ಸುಲಭವಾಗಿ ನಿರುತ್ಸಾಹಗೊಳ್ಳುತ್ತೀರಿ ಮತ್ತು ಚಿಂತೆಗೊಳಗಾಗುತ್ತೀರಿ ಮತ್ತು ದೇವರಿಂದ ಬರುವ ಆಶೀರ್ವಾದಗಳ ಮೇಲೂ ಪರಿಣಾಮ ಬೀರುತ್ತದೆ. ಎಲ್ಲದ ಮೇಲೂ ಪರಿಣಾಮ ಬೀರುತ್ತದೆ. ಎಬ್ರಿಯರಿಗೆ 5:12-14 ಇದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವಿಲ್ಲದೆ ಚರ್ಚ್ ಬೆಳೆಯುವುದಿಲ್ಲ, ಚರ್ಚ್ ಇಲ್ಲದೆ ನೀವು ಬೆಳೆಯುವುದಿಲ್ಲ. ಚರ್ಚ್ ಸದಸ್ಯರು ನಿಷ್ಕ್ರಿಯರಾದಾಗ, ಬೆಂಬಲ ನೀಡದಿದ್ದಾಗ ಚರ್ಚಿನಲ್ಲಿ ಯಾವುದೇ ಹೊಸ ಆತ್ಮಗಳು ಬರುವುದಿಲ್ಲ ಮತ್ತು ಪಾದ್ರಿಯ ಹೊರೆ ಹೆಚ್ಚಾಗುತ್ತದೆ. ಈ ವಾಕ್ಯಗಳೆಲ್ಲ ನೀವು ಓದಬೇಕು. ಮಲಾಖಿ 3:8-10, ಮತ್ತಾಯ 23:23, 1 ಕೊರಿಂಥದವರಿಗೆ 9:14, ಗಲಾತ್ಯದವರಿಗೆ 6:6, ಫಿಲಿಪ್ಪಿಯದವರಿಗೆ 4:17-18. ಈ ವಾಕ್ಯಗಳು ಏನು ಹೇಳುತ್ತದೆ? ಚರ್ಚಿನ ಖರ್ಚಿಗಾಗಿ ದೇವರಿಗೆ ಕೊಡುವುದು ಮತ್ತು ದೇವರ ಸೇವಕರಿಗೆ ಕೊಡುವುದು ನೀವು ಮಾಡಬೇಕಾದ ಇನ್ನೊಂದು ಸೇವೆಯಾಗಿದೆ. ನೋಡಿ, ಇದು ಯಾರಾದರೂ ಮಾಡ್ತಾರಾ?
ಇದಕ್ಕೂ ಕಟ್ಟು, ಎಲ್ಲದಕ್ಕೂ ಕಟ್ಟು. ಅಂದರೆ ನನ್ನ ಹತ್ರ ದುಡ್ಡಿಲ್ಲ, ದೇವರ ಮಾತ್ರ ಸೇವೆ ಮಾಡಬೇಕು ನನಗೆ. ಈ ವಾಕ್ಯಗಳೆಲ್ಲ ನೋಡಿ, ಒಂದು ವಿಡೋ ಹೇಗೆ ಕೊಟ್ಟಿರುವುದು ಅದೇ ತರಾನೇ ನಾವು ಇಲ್ಲದಿದ್ರೂ ದೇವರಿಗೆ ಕೊಡಬೇಕು. ದೇವರ ಮೇಲೆ ಪ್ರೀತಿ ಇದ್ರೆ ನೀವು ದೇವರ ಕೆಲಸ ಪ್ರೀತಿಸುತ್ತೀರಿ. ಈ ದಾನದ ಸೇವೆ ಇಲ್ಲದೆ ವಿಶ್ವಾಸಿಗಳು ತಾವು ಅರ್ಥಿಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ಕಳೆದುಕೊಳ್ಳುತ್ತೀರಿ. ನೀವು ಅರ್ಥ ಮಾಡಿಕೊಳ್ಳಬೇಕು. 2 ಕೊರಿಂಥದವರಿಗೆ 9:7 ಎಂದು ಹೇಳುವುದಂತೆ, ಹರ್ಷ ಚಿತ್ತದಿಂದ ಕೊಡುವವರಿಗೆ ಕೃಪೆಯು ಹೇರಳವಾಗುತ್ತದೆ ಮತ್ತು ಅವರಿಗೆ ಏನು ಕೊರತೆಯಾಗುವುದಿಲ್ಲ ಎಂದು ಬರೆದಿದೆ. ಕೃಪೆ, ನಾನೀಗ ಹೇಳಿದೆ, ಅನ್ಮೆರಿಟೆಡ್ ಫೇವರ್ ಎಲ್ಲಿಂದ ಬರ್ತದೆ? ಕೊಡುವುದರಿಂದ. ಕೊಡುವುದರಿಂದ. ಅದು ಏನು? ಹಣ. ಯಾಕೆಂದರೆ ಮನುಷ್ಯರೇನು ಕಂಜೂಸಿಯಲ್ಲಿ ಹಣ ಹಂಗೆ ಇಟ್ಟಿರುತ್ತಾರೆ. ಎಲ್ಲ ಬೇಕು, ಚರ್ಚ್ಗೂ ಕೊಡಲ್ಲ, ಪಾಸ್ಟರ್ಗೂ ಕೊಡಲ್ಲ. ಆದರೆ ದೇವರ ವಾಕ್ಯ ಇದು. ನಿಮಗ ಅದರಿಂದ ಏನು ಕಳೆದು ಹೋಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಏನು ಕಳೆದು ಹೋಗುತ್ತದೆ? ಕೃಪೆ, ಅನ್ಮರಿಟೆಡ್. ಅದಕ್ಕೆ ನಿಮಗೆ ಏನು ಮಾಡಕ್ಕಾಗ್ತಾ ಇಲ್ಲ, ದೇವರ ಕೃಪೆ ಸಿಗ್ತಾ ಇಲ್ಲ. ದೇವರ ಸೇವೆ ಮಾಡದ ಮತ್ತು ದೇವರ ಕೆಲಸಕ್ಕೆ ಸರಿಯಾಗಿ ಕೊಡದ ವಿಶ್ವಾಸಿಗಳು ಲೌಕಿಕ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಜ್ಞಾನೋಕ್ತಿಗಳು 3:9-10, ಆರೋಗ್ಯ ಸಮಸ್ಯೆಗಳು, ಕೌಟುಂಬಿಕ ಉದ್ವಿಗ್ನತೆ ಇತ್ಯಾದಿಗಳಿಗೆ ಬಾಗಿಲು ತೆರೆಯುತ್ತದೆ. ಅವರು ದೇವರ ಕರುಣೆ, ಸಹಾಯ ಮತ್ತು ನಿಬಂಧನೆಗಳ ಹರಿವಿನಿಂದ ದೂರವಿರುತ್ತಾರೆ. ಈ ಕಾರಣದಿಂದಾಗಿ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು, ಇಂದು ಅನೇಕ ವಿಶ್ವಾಸಿಗಳು ಲೌಕಿಕ ಜನರಂತೆ ಬೆಳೆಯುತ್ತಿದ್ದಾರೆ. ಅವರಿಗೆ ಆರ್ಥಿಕ ತೊಂದರೆಗಳು, ದೈಹಿಕ ತೊಂದರೆಗಳು, ಮನೆಯಲ್ಲಿ ಸಮಾಧಾನ ಇಲ್ಲ. ಇದೆಲ್ಲ ಯಾಕೆ? ಅವರು ದೇವರ ಸೇವೆ ಮಾಡುವುದಿಲ್ಲ. ದೇವರು ಕೊಟ್ಟಿರುವುದನ್ನು ಮುಚ್ಚಿಬಿಟ್ಟು ಅವರು ಬರೀ ದೇವರನ್ನು ವೆಂಡಿಂಗ್ ಮಿಷಿನ್ ತರ ಯೂಸ್ ಮಾಡ್ತಾ ಇದ್ದಾರೆ. ನಾವು ಲೌಕಿಕ ಜನರ ತರ ಬೆಳೆಯಲು ಬೇಕಾಗಿರುವವರಲ್ಲ ದೇವರ ಮಕ್ಕಳೇ. ನಾವು ಯಾರು? ಟೇಲಲ್ಲ, ನಾವು ಹೆಡ್ಡು. ನಾವು ಹಣ ಬೋರೋ ಮಾಡಬಾರದು, ನಾವು ಲೆಂಟ್ ಮಾಡಬೇಕು. ಅಷ್ಟೊಂದು ನಮ್ಮ ಕೈಯಲ್ಲಿ ಇರಬೇಕು. ನಿಮ್ಮ ಕೈಯಲ್ಲಿ ಇದೆಯಾ? ಯಾರ ಹತ್ರ ದುಡ್ಡಿಲ್ಲ. ಯಾಕೆ? ನೀವು ಕೊಡುವವರಲ್ಲ. ಅರ್ಥ ಮಾಡಿಕೊಳ್ಳಿ. ನಮ್ಮ ಹತ್ರ ಯಾವಾಗಲೂ ದುಡ್ಡಿರಬೇಕು, ಕೊಡುವವರಾಗಿರಬೇಕು. ನಿಮಗದಿಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ದೇವರು ಕೊಟ್ಟಿರುವುದೆಲ್ಲ ನೀವು ಮುಚ್ಚಿಬಿಟ್ಟು ದೇವರನ್ನು ಬರೀ ವೆಂಡಿಂಗ್ ಮಿಷಿನ್ ತರ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನಾವು ಈ ಲೋಕದ ಜನರ ತರ ನಾವು ಜೀವನ ಮಾಡಬಾರದು. ದೇವರ ಸೇವೆ ಮಾಡಿ ನಾವು ಬಾಳಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಬೇಕು.